ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಎರಾ ಫೌಂಡೇಶನ್ ಬೆಂಗಳೂರಿಂದ ಬರ್ತಾಯಿದ್ದೀವಿ. ಇವತ್ತು DSCRT ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಸಂಸ್ಥೆ ಅಂದರೆ ಎರಾ ಫೌಂಡೇಶನ್ ಬೆಂಗಳೂರು ಇವರ ವತಿಯಿಂದ ನಿಮ್ಮ ಶಾಲೆಗೆ ಒಂದು ಕಾರ್ಯಕ್ರಮವನ್ನು ತೆಗೆದುಕೊಂಡ್ಬಂದಿದ್ದೀವಿ. ಏನು ಕಾರ್ಯಕ್ರಮ ಅಂದರೆ ವೃತ್ತಿ ಮಾರ್ಗದರ್ಶನ, ಅಂದರೆ ಕೆರಿಯರ್ ಗೈಡೆನ್ಸ್ ಅಂತ. ನಿಮ್ಮಲ್ಲಿ ಸಾಕಷ್ಟು ಜನ ಈ ಒಂದು ವೃತ್ತಿ ಮಾರ್ಗದರ್ಶನ ಅನ್ನೋದು ಏನು ಅಂತ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೇನೂ ಇರ್ಬೋದು. ಏನಿದು ವೃತ್ತಿ ಮಾರ್ಗದರ್ಶನ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ವೃತ್ತಿ ಅನ್ನೋದು ನೀವು ಯಾವ ಒಂದು ಕೆಲಸವನ್ನು ಅತಿ ಹೆಚ್ಚು ಸಮಯ ಮಾಡ್ತೀರೋ ಅದನ್ನು ನಾವು ವೃತ್ತಿ ಅಂತ ಕರಿತೀವಿ. ಮಾರ್ಗದರ್ಶನ ಅಂದರೆ ಅದು ಒಂದು ದಾರಿಯನ್ನು, ಆ ಒಂದು ವೃತ್ತಿ ಯಾವ ವೃತ್ತಿ ನಾವು ಮಾಡ್ಬೋದು ಅನ್ನೋದನ್ನು ಒಂದು ದಾರಿಯನ್ನು ಕಂಡುಕೊಳ್ಳೋ ಅಂಥದ್ದಕ್ಕೆ ಒಂದು ವೃತ್ತಿ ಮಾರ್ಗದರ್ಶನ ಅಂತ ಕರೀತಾರೆ. ಸೊ ಏನಿರುತ್ತೆ ಈ ವೃತ್ತಿ ಮಾರ್ಗದರ್ಶನದಲ್ಲಿ ಅಂದರೆ, ಮೊದಲನೇದಾಗಿ ನೀವು ಯಾವ ಒಂದು ವೃತ್ತಿಯನ್ನು ಮಾಡೋಕ್ಕೆ ನಿಮಗೆ ಇಚ್ಛೆ ಇದೆ ಅಂತ ಫಸ್ಟು ನೀವು ಡಿಸೈಡ್ ಮಾಡಬೇಕಾಗತ್ತೆ, ನೀವು ತೀರ್ಮಾನ ಮಾಡಬೇಕು. ಕೆಲವ್ರಿಗೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಇರ್ಬೋದು, ಕೆಲವ್ರಿಗೆ ಇಂಜಿನಿಯರ್ ಆಗಬೇಕು ಅಂತ ಇರ್ಬೋದು, ಕೆಲವ್ರಿಗೆ ಡಾಕ್ಟ್ರ್ ಆಗಬೇಕು ಅಂತ ಇರ್ಬೋದು, ಅಥವಾ ಕೆಲವ್ರಿಗೆ ಟೀಚರ್ ಆಗಬೇಕು ಅಂತ ಇರ್ಬೋದು. ಆ ರೀತಿಯಾದಂಥ ಹಲವಾರು ಕನಸುಗಳು ನಿಮ್ಮಲ್ಲಿ ಇವತ್ತಿನ ದಿವಸ ಬಿದ್ದಿರುತ್ತೆ. ಸೊ ನೀವು ಆ ವೃತ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ವೃತ್ತಿ ಮಾಡೋಕ್ಕಾಗಲ್ಲ. ಆ ವೃತ್ತಿಗೆ ಅನುಗುಣವಾದಂಥ ಒಂದು ಆ್ಯಪ್ಟಿಟ್ಯೂಡ್, ಸ್ಕಿಲ್ಸ್, ಕ್ಷಮತೆ ಅಂತ ಏನಂತೀವಿ, ಅದು ಇರಬೇಕು ನಿಮ್ಮಲ್ಲಿ. ಅದಿದ್ದಾಗ ಆ ರೀತಿ ವೃತ್ತಿ ಮಾಡೋಕ್ಕೆ, ಆ ರೀತಿ ಒಂದು ಕೆಲಸಕ್ಕೆ ಹೋಗೋದಕ್ಕೆ, ಆ ರೀತಿಯಾದಂಥ ಕೋರ್ಸ್ ಮಾಡೋದಕ್ಕೆ ನಿಮಗೆ ಅತಿಯಾದಂಥ ಸುಲಭವಾಗಿ ಮುಗಿಸ್ಬೋದಾಗತ್ತೆ. ಸೊ ಅದು ಯಾವ ಕ್ಷಮತೆ ನಮ್ಮಲ್ಲಿದೆ, ಯಾವ ವೃತ್ತಿ ಮಾಡೋಕ್ಕೆ ನಮಗೆ ಆಸೆ ಇದೆ ಅಂತ ಕಂಡುಕೊಳ್ಳೋ ಅಂಥ ಒಂದು ಕಾರ್ಯಕ್ರಮನೇ ಇದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬ ಸಿಂಪಲ್ ಆಗಿದೆ. ಇದರಲ್ಲೇನೆಂದರೆ, ನೀವು ಒಂದು ಪರೀಕ್ಷೆಯನ್ನು ತೆಗೆದುಕೋತೀರ. ಪರೀಕ್ಷೆ ಅಂದ ತಕ್ಷಣ ಯಾರೂ ಗಾಬರಿ ಪಡಬೇಕಾಗಿಲ್ಲ. ಇಲ್ಲಿ ಪರೀಕ್ಷೆ ಅಂದರೆ ಇದರಲ್ಲಿ ನಾವು ಯಾರಿಗೂ ಮಾರ್ಕ್ಸ್ ಕೊಡ್ತಾ ಇಲ್ಲ, ಮೊದಲನೇದಾಗಿ. ಎರಡನೇದಾಗಿ, ಇಲ್ಲಿ ಒಂದು ಸ್ಟೂಡೆಂಟ್ನ ಇನ್ನೊಂದು ಸ್ಟೂಡೆಂಟ್ ಜೊತೆ ಕಂಪೇರ್ ಮಾಡ್ತಾ ಇಲ್ಲ. ಇಲ್ಲಿ ಯಾರು ಮೇಲೂ ಯಾರು ಕೆಳಗಡೆ ಅಂತ ಒಂದು ವ್ಯತ್ಯಾಸಗಳನ್ನು ಇಲ್ಲಿ ತೋರಿಸ್ತಾ ಇಲ್ಲ. ಇಲ್ಲಿ ನಾವು ಏನು ನಿಮಗೆ ತೋರಿಸ್ತಾ ಇದ್ದೀವಿ, ಏನು ನೀವು ಕಂಡು ಹಿಡ್ಕೋತೀರ ಈ ಪರೀಕ್ಷೆಯಿಂದ ಅಂದರೆ, ಈ ಪರೀಕ್ಷೆ ಹೇಗಿರುತ್ತೆ, ಏನಿರುತ್ತೆ ಈ ಪರೀಕ್ಷೆಗಳಲ್ಲಿ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಪರೀಕ್ಷೆ 4 ವಿಭಾಗಗಳಲ್ಲಿ ಇರುತ್ತೆ. ಮೊದಲನೇ ವಿಭಾಗ ಬಂದು ಸಬ್ಜೆಕ್ಟ್ ಟೆಸ್ಟ್ ಅಂತ. ಅಂದರೆ ನೀವು ನಿಮ್ಮ ಶಾಲೆಗಳಲ್ಲಿ ಈ ಹಿಂದೆ 7, 8, 9ನೇ ಕ್ಲಾಸು ಏನೇನು ಓದ್ಕೊಂಬಂದಿದ್ದೀರ ಪಠ್ಯಕ್ರಮದಲ್ಲಿ, ಇದರ ಒಂದು ಸಂಬಂಧ ನಿಮಗೆ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಇದರಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ, 4 ಕೋರ್ ಸಬ್ಜೆಕ್ಟ್ಸು, 4 ಪಠ್ಯಕ್ರಮವನ್ನು ತೆಗೆದುಕೊಂಡು ಸೈನ್ಸು, ಮ್ಯಾಥ್ಸು, ಸಮಾಜ ವಿಜ್ಞಾನ ಮತ್ತು ಇಂಗ್ಲೀಷು, ಈ 4 ಸಬ್ಜೆಕ್ಟ್ಗಳನ್ನು ತೆಗೆದುಕೊಂಡು ಅದರಿಂದ ಕೆಲವು ಪ್ರಶ್ನೆಗಳನ್ನು ನೀವು ಈ ಹಿಂದೆ ಏನು ಓದಿದ್ದೀರಾ ನಿಮ್ಮ ಪಠ್ಯಕ್ರಮದಲ್ಲಿ
ಅಲ್ಲಿ ಇರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನ, ಸಿಂಪಲ್ ಆದ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಸೊ ಇಲ್ಲಿ ಒಂದೊಂದು ಸಬ್ಜೆಕ್ಟ್ಗೂ ನಿಮಗೆ 30 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 20 ನಿಮಿಷಗಳಿರುತ್ತೆ ಒಂದೊಂದು ಪೇಪರ್ನ ಉತ್ತರ ಕೊಡೋದಕ್ಕೂ. 30 ಪ್ರಶ್ನೆಗಳು ಒಂದೊಂದು ಪೇಪರಲ್ಲಿ ಇರುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು, ಒಂದೊಂದು ಪ್ರಶ್ನೆಗೂ 4 ಚಾಯ್ಸ್ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಯಾವುದು ಸರಿ ಉತ್ತರ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಇದರಲ್ಲಿ ನಿಮ್ಗೆ ಉತ್ತರ ಗೊತ್ತಿದ್ದರೆ ಮಾರ್ಕ್ ಮಾಡಿ, ಉತ್ತರ ಗೊತ್ತಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ಅಂದರೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಇಲ್ಲಿ ನೀವು ಉತ್ತರ ಗೊತ್ತಿಲ್ಲ, ನಾನು ಬಿಟ್ಬಿಟ್ಟೆ, ನನಗೆ ತಪ್ಪು ಮಾರ್ಕ್ ಹಾಕ್ತಾರೆ, ಇಲ್ಲ, ಇಲ್ಲಿ ಯಾರಿಗೂ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ನಿಮ್ಗೆ ಉತ್ತರ ಯಾವುದು ಕೊಡ್ತೀರೋ ಅದಕ್ಕೆ ಮಾತ್ರ ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ನೀವು ಉತ್ತರ ಗೊತ್ತಿದ್ದರೆ ಉತ್ತರ ಕೊಡಿ, ಉತ್ತರ ಗೊತ್ತಿಲ್ಲ ಅಂದರೆ ಮುಂದಿನ ಪ್ರಶ್ನೆಗೆ ಹೋಗಿ. ಸೊ ಈ ರೀತಿಯಾಗಿ ನೀವು ಉತ್ತರಗಳನ್ನು ಈ ಪಠ್ಯಕ್ರಮ ವಿಭಾಗದಲ್ಲಿ ಕೊಡ್ತಾ ಬರ್ತೀರ. ಈ 4 ಪೇಪರ್ ಮುಗಿದ ನಂತರ, ಅಂದರೆ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ಲು, ಇಂಗ್ಲೀಷು, ಈ 4 ಸಬ್ಜೆಕ್ಟ್ ಮುಗಿದ ಮೇಲೆ ನಿಮಗೆ 1 ನಿಮಿಷಗಳ ಬ್ರೇಕ್ ಇರುತ್ತೆ. ಅದಾದ ನಂತರ 2ನೇ ವಿಭಾಗ ಶುರು ಆಗುತ್ತೆ. ಯಾವುದಿದು 2ನೇ ವಿಭಾಗ ಅಂದರೆ ಆ್ಯಪ್ಟಿಟ್ಯೂಡ್, ಕ್ಷಮತೆ, ನಿಮ್ಮ ಕ್ಷಮತೆ. ಆ್ಯಪ್ಟಿಟ್ಯೂಡ್ ಅಂದರೆ ನಿಮ್ಮಲ್ಲಿ ಇರ್ತಕ್ಕಂಥ ಕ್ಷಮತೆ, ಅದು ನೀವು ಕಲ್ತಿರೋದಲ್ಲ, ನಿಮಗೆ ಸ್ವಾಭಾವಿಕವಾಗಿ ಬಂದಿರತಕ್ಕಂಥ ಒಂದು ಕ್ಷಮತೆ ಆಗಿರುತ್ತೆ. ಸೊ ಇದ್ರ ಎಲ್ಲರಿಗೂ ಒಂದೊಂದು ಎಲ್ಲ ಒಂದು ವ್ಯಕ್ತಿಗೂ ಅವರಲ್ಲಿ ಒಂದು ಕ್ಷಮತೆ ತುಂಬ ಹೇರಳವಾಗಿರುತ್ತೆ. ಸೊ ಯಾವ ಕ್ಷಮತೆ ನಿಮ್ಮಲ್ಲಿ ಹೇರಳವಾಗಿದೆ ಅಂತ ತಿಳ್ಕೊಳ್ಳೋ ಅಂಥ ಒಂದು ವಿಭಾಗ ಇದಾಗಿರುತ್ತೆ, ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ. ಈ ವಿಭಾಗದಲ್ಲಿ ನಿಮಗೆ 6 ಪೇಪರ್ಗಳಿರುತ್ತೆ, ಅಂದರೆ 6 ವಿಧವಾದಂಥ ಆ್ಯಪ್ಟಿಟ್ಯೂಡ್ ಟೆಸ್ಟ್ಗಳಿರುತ್ತೆ. ಮೊದಲನೇ ವಿಭಾಗದಲ್ಲಿ, ಮೊದಲನೇ ಟೆಸ್ಟ್ನಲ್ಲಿ ನಿಮಗೆ ವರ್ಬಲ್ ಎಬಿಲಿಟಿ ಅನ್ನೋ ಒಂದು ಟೆಸ್ಟ್ ಬರುತ್ತೆ. ವರ್ಬಲ್ ಎಬಿಲಿಟಿ ಅಂದರೆ ಏನು ಅಂದರೆ ನಿಮ್ಮ ವಾಕ್ಚಾತುರ್ಯ ಹೇಗಿದೆ, ಇಂಗ್ಲೀಷ್ನಲ್ಲಿ ನಿಮ್ಮ ವಾಕ್ಚಾತುರ್ಯ ಯಾವ ರೀತಿ ಇದೆ, ಸೆಂಟೆನ್ಸ್ನ ಎಷ್ಟು ಚೆನ್ನಾಗಿ ಫಾರ್ಮ್ ಮಾಡ್ತೀರಾ, ವರ್ಬ್ ಅಂದರೆ ಏನು, ಅಡ್ವರ್ಬ್ ಅಂದರೆ ಏನು, ನೌನ್ ಅಂದರೆ ಏನು, ಇವೆಲ್ಲ ಸಿಂಪಲ್ ಇಂಗ್ಲೀಷು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟಿರುವ ಪದಗಳನ್ನು ತುಂಬಿ, ಈ ರೀತಿಯಾದಂಥ ತುಂಬ ಸರಳವಾದಂಥ ಪ್ರಶ್ನೆಗಳನ್ನು ನಿಮಗೆ ಈ ಪರೀಕ್ಷೆಯಲ್ಲಿ ಕೇಳಲಾಗುತ್ತೆ. ಸೊ ಇದರಲ್ಲಿ ನೀವು ಉತ್ತರ ಗೊತ್ತಿದ್ದರೆ ಉತ್ತರ ಕೊಡ್ಬೋದು, ಉತ್ತರ ಗೊತ್ತಿಲ್ಲ ಅಂದರೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ಸೊ ಈ ವರ್ಬಲ್ ಎಬಿಲಿಟಿ ಇದಾದ ನಂತರ 2ನೇದಾಗಿ ನಿಮಗೆ ನ್ಯೂಮರಿಕಲ್ ರೀಸನಿಂಗ್ ಅಂತ ಪೇಪರ್ ಬರುತ್ತೆ. ನ್ಯೂಮರಿಕಲ್ ರೀಸನಿಂಗ್ ಅಂದರೆ ನೀವು ಸಂಖ್ಯೆಗಳಲ್ಲಿ ಎಷ್ಟು ಕ್ಷಮತೆಯನ್ನು ಪಡ್ಕೊಂಡಿದ್ದೀರಾ ಅಂತ. ಸೊ ಇದರಲ್ಲಿ ನಿಮಗೆ ಕೆಲವೊಂದು ಸಿಂಪಲ್ ಆದಂಥ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ 3 ಚಿತ್ರಗಳನ್ನು ತೋರಿಸಲಾಗ್ತಾ ಇದೆ, ಅಥವಾ ಈ ಚಿತ್ರಗಳಲ್ಲಿ ಕೆಲವೊಂದು ಕಡೆ ನಂಬರ್ಸ್ಗಳನ್ನು ಹಾಕಿದ್ದಾರೆ, ಒಂದು ಕಡೆ ಮಾತ್ರ ನಂಬರ್ನ ಖಾಲಿ ಬಿಟ್ಟಿದ್ದಾರೆ. ನ್ಯೂಸ್ ಪೇಪರು ಓದೋರು, ಹವ್ಯಾಸ ಇಟ್ಕೊಂಡಿರೋರು, ಅಥವಾ ಸುಡ್ಕೋ ಗೇಮ್ ಎಲ್ಲ ನೋಡೋರು ನ್ಯೂಸ್ ಪೇಪರಲ್ಲಿ ಬರುತ್ತೆ, ಸುಡ್ಕೋ ಗೇಮ್ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಏನಂದರೆ ನೀವು ಮೇಲಿಂದ ಕೆಳಕ್ಕೆ ಒಂದೇ ಟೋಟಲ್ ಇರಬೇಕು, ಬಲಭಾಗದಿಂದ ಎಡಭಾಗಕ್ಕೆ ತೆಗೆದುಕೊಂಡ್ರೆ ಒಂದೇ ಟೋಟಲ್ ಇರಬೇಕು. ಈ ರೀತಿಯಾದಂಥ ಒಂದು ಗೇಮನ್ನು, ಒಂದು ಆಟವನ್ನು ನೀವು ಆಡಿರ್ತೀರ. ಸೊ ಆ ರೀತಿಯಾದಂಥ ಒಂದು ಪರೀಕ್ಷೆ ಇದಾಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಚಿತ್ರದಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ತುಂಬಿದ್ದಾರೆ, ಒಂದು ಜಾಗದಲ್ಲಿ ಮಾತ್ರ ಒಂದು ಕ್ವಶ್ಚನ್ ಮಾರ್ಕ್ ಹಾಕಿರ್ತಾರೆ. ಸೊ ಆ ಕ್ವಶ್ಚನ್ ಮಾರ್ಕಲ್ಲಿ ಯಾವ ನಂಬರ್ ಬರುತ್ತೆ ಅನ್ನೋದನ್ನು ನೀವು ಇಲ್ಲಿ ಕಂಡುಹಿಡಿಬೇಕಾಗತ್ತೆ. ನೀವು ಆ ಚಿತ್ರವನ್ನು ಕೂಲಂಕುಷವಾಗಿ ಚೆಕ್ ಮಾಡಿ ಇಲ್ಲಿ ಯಾವ ನಂಬರ್ ಬರಬೇಕು ಅನ್ನೋದನ್ನು ನೀವು ಪತ್ತೆ ಹಚ್ಚಬೇಕಾಗತ್ತೆ. ಇದು ನೀವು ಇಂಜಿನಿಯರಿಂಗು ಅಥವಾ ಡಾಕ್ಟ್ರ್ ಆಗಿರ್ಬೋದು,
ಅಥವಾ ನೀವು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಬೇಕಾದ್ರೂ ನೀವು ನಂಬರ್ಸಲ್ಲಿ ಯಾವತ್ತೂ ಚೆನ್ನಾಗಿದ್ದರೆ ನೀವು ಯಾವುದೇ ಒಂದು ಲೆಕ್ಕಗಳನ್ನು ಸುಲಭವಾಗಿ ಮಾಡ್ಬೋದು. ನೆಕ್ಸ್ಟು ಇದಾದ ನಂತರ 3ನೇ ಪೇಪರ್ ಬಂದು ಸ್ಪೇಷಿಯಲ್ ರೀಸ್ನಿಂಗ್ ಅಂತ. ಸೊ ಈ ರೀತಿಯಾದಂಥ ಒಂದು ಪ್ರಶ್ನೆ ಬರುತ್ತೆ, ನೀವು ನೋಡ್ತಾ ಇರ್ಬೋದು. ಇದು ಒಂದು ದೊಡ್ಡ ಚಿತ್ರವನ್ನು ಬಿಡಿ ಬಿಡಿ ಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ. ಇದರಲ್ಲಿ ನೀವು ಮೇಲ್ಗಡೆ ಒಂದು ಚಿತ್ರ, ಇದು ಪೂರ್ತಿಯಾದಂಥ ಒಂದು ಚಿತ್ರ, ಅದರ ಕೆಳಗಡೆ ಇಲ್ಲಿ ಬಿಡಿ ಭಾಗಗಳನ್ನು ತೋರಿಸಿದ್ದಾರೆ. ಇದರಲ್ಲಿ ಯಾವುದು ಸೆಲೆಕ್ಟ್ ಮಾಡಿದ್ರೆ ಆ ಒಂದು ಪೂರ್ತಿಯಾದಂಥ ಒಂದು ಚಿತ್ರ ಆಗುತ್ತೆ ಅನ್ನೋದನ್ನು ನೀವು ಕಂಡುಹಿಡಿಬೇಕಾಗುತ್ತೆ. ಇದೆಲ್ಲ ಜಿಗ್ಸಾ ಪಝಲ್ಸ್ ಅಂತ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮನೆಗಳಲ್ಲಿ ಆಟ ಆಡಿರ್ತೀವಿ. ಇದು ಪೇಪರ್ಗಳನ್ನು ಜೋಡಿಸಿ ಒಂದು ದೊಡ್ಡ ಚಿತ್ರ ಮಾಡೋವಂಥ ಒಂದು ಆಟ ಆಡಿರ್ತೀವಿ. ಸೊ ಅದೇ ರೀತಿಯಾದಂಥ ಒಂದು ಪ್ರಶ್ನೆಗಳನ್ನು ಇಲ್ಲಿ ನಿಮಗೆ ಕೇಳಲಾಗುತ್ತೆ. ಇದು ನಿಮಗೆ ಎಲ್ಲಿ ಸಹಾಯಕ್ಕೆ ಬರುತ್ತೆ ಅಂತಂದರೆ, ನೀವು ಡಿಸೈನಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್ ಫೀಲ್ಡ್ ಆಗಿರ್ಬೋದು, ಈ ರೀತಿಯಾದಂಥ ಒಂದು ಪ್ರೊಫೆಷನ್ ನಾನು ಹೋಗ್ತೀನಿ ಅನ್ನೋದಾದರೆ, ಯಾವುದೇ ಡಿಸೈನಿಂಗ್ ತಗೊಳ್ಳಿ, ಕಾರ್ ಡಿಸೈನಿಂಗ್ ಮಾಡಿರೋದಾಗ್ಬೋದು, ಅಥವಾ ಜ್ಯುವೆಲ್ರಿ ಡಿಸೈನ್ ಆಗಿರ್ಬೋದು, ಅಥವಾ ಕಟ್ಟಡಗಳ ಡಿಸೈನ್ ಆಗಿರ್ಬೋದು, ಅಥವಾ ದೇವಸ್ಥಾನಗಳ ಡಿಸೈನ್ಗಳಾಗಿರ್ಬೋದು. ಸೊ ಯಾವ ರೀತಿ ಡಿಸೈನ್ಗಳನ್ನು ಸಂಬಂಧಪಟ್ಟ ವೃತ್ತಿಗೆ ಇದು ತುಂಬ ಅನುಗುಣವಾದಂಥ ಒಂದು ಸ್ಕಿಲ್ ಆಗಿರುತ್ತೆ ನಿಮಗೆ. ಸೊ ಇದಾದ ನಂತರ ನೆಕ್ಸ್ಟ್ ನಿಮಗೆ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಅಂತ ಬರುತ್ತೆ. ಅಂದರೆ ಇದು ಲಾಜಿಕಲ್ ಥಿಂಕಿಂಗ್. ನೀವು ಒಂದು ವಿಷಯವನ್ನು ಕೊಟ್ಟಾಗ ಅದನ್ನು ಯಾವ ರೀತಿ ಥಿಂಕ್ ಮಾಡ್ತೀರಾ ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಇಲ್ಲಿ ನಿಮಗೆ 2 ಪೇಪರ್ ಇರುತ್ತೆ. ಇದರಲ್ಲಿ ಮೊದಲನೇ ಪೇಪರ್ ಬಂದು ಸೀಕ್ವೆನ್ಸ್ ಕಂಡುಹಿಡಿಯೋದು. ಅಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಚಿತ್ರದಲ್ಲಿ ಒಂದು ಬೊಂಬೆ ಬೆಳೀತಾ ಬರ್ತಾ ಇದೆ. ಮೊದಲನೇದಾಗಿ ಒಂದು ತಲೆ ಇದೆ, ಒಂದು ಹೊಟ್ಟೆ ಇದೆ, ಆಮೇಲೆ ಒಂದು ಕಾಲು ಬರುತ್ತೆ, ಒಂದು ಕೈ ಬರುತ್ತೆ. ಸೊ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ಸೀಕ್ವೆನ್ಸ್ ಅಂತ ನಾವು ಕರಿತೀವಿ. ಸೊ ಅದನ್ನು ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗತ್ತೆ. ಇದರಲ್ಲಿ ಭಾಗ 2 ಇದೆ, ಪೇಪರ್ 2. ಇದು ಯಾವ ರೀತಿ ಇರುತ್ತೆ ಅಂದರೆ, ಮೇಲ್ಗಡೆ 4 ಚಿತ್ರ ಕೊಟ್ಟಿರ್ತಾರೆ, ಕೆಳಗಡೆ 4 ಚಿತ್ರ ಕೊಟ್ಟಿರ್ತಾರೆ. ಇದರಲ್ಲಿ ಒಂದೇ ರೀತಿಯಾದಂಥ ಪ್ಯಾಟ್ರನ್ಗಳನ್ನು ನೀವು ಕಂಡುಹಿಡಿಬೇಕಾಗತ್ತೆ. 2 ಚಿತ್ರಗಳು ನೋಡೋದಕ್ಕೆ ಸಮವಾಗಿ ಇರುತ್ತೆ, ಅದು ಯಾವುದು ಅಂತ ನೀವು ಕಂಡುಹಿಡಿಬೇಕಾಗತ್ತೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ನಿಮಗೆ ಇದರಲ್ಲಿ ಕೇಳಲಾಗುತ್ತೆ. ಇದಾದ ನಂತರ ನೆಕ್ಸ್ಟು ನಿಮಗೆ ಸ್ಪೀಡ್ ಆ್ಯಂಡ್ ಆ್ಯಕ್ಯುರೆಸಿ ಅಂತ ಬರುತ್ತೆ. ಅಂದರೆ ಎಷ್ಟು ಬೇಗ ನೀವು ಉತ್ತರಗಳನ್ನು ಕಂಡುಹಿಡಿತೀರಾ ಅನ್ನೋ ಒಂದು ಸ್ಕಿಲ್ಲು ಈ ಒಂದು ಪೇಪರ್ನಲ್ಲಿ ಅಡಗಿರುತ್ತೆ. ಇದರಲ್ಲೂ ಕೂಡ ನಿಮಗೆ ಭಾಗ 1, ಭಾಗ 2 ಅಂತ ಇರುತ್ತೆ. ಭಾಗ 1ರಲ್ಲಿ ಏನಿರುತ್ತಪ್ಪ ನಿಮಗೆ ಅಂದರೆ, ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಲಭಾಗದಲ್ಲಿ ಒಂದು ಚಿತ್ರವನ್ನು ತೋರಿಸಿರ್ತಾರೆ, ಎಡಭಾಗದಲ್ಲಿ 3 ಚಿತ್ರಗಳಿರುತ್ತೆ. ಅದರಲ್ಲಿ ಒಂದು ಚಿತ್ರ ಬಲಭಾಗವನ್ನು ಹೋಲುತ್ತೆ, ಬಲಭಾಗದಲ್ಲಿರ್ತಕ್ಕಂಥ ಚಿತ್ರವನ್ನು ಹೋಲುತ್ತೆ. ಸೊ ಇದು ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕು, ಚೂಸ್ ಮಾಡ್ತಾ ಹೋಗಬೇಕಾಗತ್ತೆ. ಮತ್ತು ಇದರಲ್ಲಿ ಏನಪ್ಪ ಒಂದು ವಿಶೇಷತೆ ಇದೆ ಅಂದರೆ, ಇದೇನು ಸರ್ ಸಿಂಪಲ್ ಅಲ್ವಾ ಅಂತ ನೀವು ತಿಳ್ಕೊಬೋದು. ಆದರೆ ಇದರಲ್ಲಿ ವಿಶೇಷತೆ ಏನಿದೆ ಸ್ಪೀಡ್ ಆ್ಯಂಡ್ ಆ್ಯಕ್ಯುರೆಸಿಯಲ್ಲಿ ಅಂದರೆ, ನಿಮಗೆ ಈ ರೀತಿಯಾದಂಥ 25 ಪ್ರಶ್ನೆಗಳು ಬರುತ್ತೆ. ಆದರೆ ನಿಮಗೆ ಉತ್ತರ ಕೊಡೋದಕ್ಕೆ 45 ಸೆಕೆಂಡ್ಗಳು ಮಾತ್ರ ಕೊಡಲಾಗತ್ತೆ. ಸೊ 45 ಸೆಕೆಂಡ್ಗಳಲ್ಲಿ ಎಷ್ಟು ಪ್ರಶ್ನೆಗಳನ್ನು ಉತ್ತರ ಕೊಡಬಲ್ಲಿರಿ ಅನ್ನೋದನ್ನು ಇಲ್ಲಿ ನಾವು ತಿಳ್ಕೊತೀವಿ. ಇದರಲ್ಲಿ ಭಾಗ 2 ಬರುತ್ತೆ. ಭಾಗ 2ರಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ 2 ಸಂಖ್ಯೆಗಳನ್ನು ಅಕ್ಕಪಕ್ಕ ಇಟ್ಟಿದ್ದಾರೆ. ಇದರಲ್ಲಿ ಈ 2 ಸಂಖ್ಯೆ ಸಮವಾಗಿದೆಯಾ ಅಥವಾ ಡಿಫ್ರೆಂಟ್ ಆಗಿದೆಯಾ ಅನ್ನೋದನ್ನು ನೀವು ಕಂಡುಹಿಡಬೇಕಾಗತ್ತೆ. ಸಮವಾಗಿದ್ದರೆ ಎಸ್ ಅಂತ ಮಾರ್ಕ್ ಮಾಡಿ, ಡಿಫ್ರೆಂಟ್ ಆಗಿದ್ದರೆ ಡಿ ಅಂತ ಮಾರ್ಕ್ ಮಾಡಿ. ಸೊ ಇದರಲ್ಲೂ ಕೂಡ ನಿಮಗೆ 25 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. 45 ಸೆಕೆಂಡ್ಗಳ ಕಾಲಾವಕಾಶ ಮಾತ್ರ ಇರುತ್ತೆ. ಸೊ ಇದು ಮುಗಿದ ನಂತರ ಕಡೆಯದಾಗಿ ನಿಮಗೆ ಮೆಕ್ಯಾನಿಕಲ್ ರೀಸನಿಂಗ್ ಅನ್ನೋ ಒಂದು ಪೇಪರು ಬರುತ್ತೆ ನಿಮಗೆ. ಏನಿದು ಮೆಕ್ಯಾನಿಕಲ್ ರೀಸನಿಂಗ್ ಅಂದರೆ, ಇದು ಫಿಸಿಕ್ಸ್ಗೆ ಸಂಬಂಧಪಟ್ಟ
ಕೆಲವು ಪ್ರಶ್ನೆಗಳನ್ನು ನಿಮಗೆ ಕೇಳಲಾಗುತ್ತೆ. ಸೊ ಇಲ್ಲಿ ನೀವು ಒಂದು ಮಿಷಿನ್ಗೆ ಸಂಬಂಧಪಟ್ಟ ಪ್ರಶ್ನೆಗಳಿರ್ಬೋದು, ಅಥವಾ ನೀವು ಒಂದು 2 ಪೆಂಡುಲಮ್ನ ಬಿಟ್ಟರೆ ಯಾವುದು, ಒಂದು ಚಿಕ್ಕದು ಒಂದು ದೊಡ್ಡ ದಾರ ಕಟ್ಟಿ 2 ಪೆಂಡುಲಮ್ನ ಬಿಟ್ಟರೆ ಯಾವುದು ಎಷ್ಟು ವೇಗವಾಗಿ ಓಡುತ್ತೆ, ಈ ರೀತಿಯಾದಂಥ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಇದು ನೀವು ಯಾವುದೇ ಒಂದು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ಸೊ ಇಲ್ಲಿಗೆ ನೀವು 6 ಪೇಪರ್ಗಳ ಸ್ಕಿಲ್ ಬೇಸ್ಡ್ ಟೆಸ್ಟನ್ನು ನೀವು ಇಲ್ಲಿ ತೆಗೆದುಕೋತೀರಾ. ಸೊ ನೀವು ಈಗ 2 ವಿಭಾಗ ನೋಡಿದ್ದೀರಾ. ಮೊದಲನೇದು ಪಠ್ಯಕ್ರಮ ವಿಭಾಗ, ಎರಡನೇದು ಆಪ್ಟಿಟ್ಯೂಡ್ ಟೆಸ್ಟು. ಈ 2 ವಿಭಾಗದಲ್ಲಿ ಏನು ಇರುತ್ತೆ ಅಂದರೆ ಎಲ್ಲದರಲ್ಲೂ ಸರಿ ತಪ್ಪು ಉತ್ತರಗಳಿರುತ್ತೆ ಮೊದಲನೇದಾಗಿ. ಎರಡನೇದಾಗಿ ಈ 2 ವಿಭಾಗಗಳಲ್ಲಿ ನಿಮಗೆ ಉತ್ತರ ಗೊತ್ತಿದ್ದರೆ ಉತ್ತರ ಕೊಡ್ಬೋದು, ಉತ್ತರ ಗೊತ್ತಿಲ್ಲ ಅಂದರೆ ಖಾಲಿ ಬಿಡ್ಬೋದು. ಅರ್ಥ ಆಯ್ತಲ್ಲ? ಸೊ ಈಗ ಮುಂದಕ್ಕೆ ಹೋಗೋಣ, 3ನೇ ವಿಭಾಗಕ್ಕೆ ಹೋಗೋಣ. 3ನೇ ವಿಭಾಗ ಇಂಟ್ರೆಸ್ಟ್ ಟೆಸ್ಟ್, ಅಂದರೆ ನಿಮಗೆ ಯಾವುದು ಆಸಕ್ತಿ ಪರೀಕ್ಷೆ ಅಂತ. ಇದು ಆಸಕ್ತಿ ಪರೀಕ್ಷೆ ಅಂತ. ಇದರಲ್ಲಿ ನಿಮಗೆ 84 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಇದರಲ್ಲಿ ನಿಮಗೆ ಸರಿ ತಪ್ಪು ಉತ್ತರಗಳು ಇರುವುದಿಲ್ಲ. ಇನ್ನೊಂದು ಸತಿ ಹೇಳ್ತೀನಿ, ಈ ಪೇಪರಲ್ಲಿ ನಿಮಗೆ ಸರಿ ತಪ್ಪು ಉತ್ತರಗಳು ಇರುವುದಿಲ್ಲ. ಹೌದಾ? ಆ ರೀತಿ ಆದರೆ ಪ್ರಶ್ನೆ ಯಾವ ರೀತಿ ಇರ್ಬೋದು ಅಂತ ನೀವು ಕೇಳ್ಬೋದು. ಸೊ ಪ್ರಶ್ನೆ ಈ ರೀತಿ ಇರುತ್ತೆ, ಸಿಂಪಲ್ ಆಗಿರುತ್ತೆ. ನಿಮಗೆ ಭಾರತ ಸೇನೆಯಲ್ಲಿ ಕೆಲಸ ಮಾಡಲು ಇಷ್ಟನಾ? ಇಲ್ಲಿ ನೀವು ಕೆಳಗಡೆ ನಿಮಗೆ 5 ಇದನ್ನು ಕೊಟ್ಟಿರ್ತಾರೆ ಉತ್ತರಗಳನ್ನ. ತುಂಬ ಇಷ್ಟ, ಸ್ವಲ್ಪ ಇಷ್ಟ, ನನಗಿದ್ರ ಬಗ್ಗೆ ಗೊತ್ತಿಲ್ಲ, ಇಷ್ಟ ಇಲ್ಲ, ತೀರಾ ಇಷ್ಟ ಇಲ್ಲ. ಇದೇ ರೀತಿಯಾದಂಥ ಉತ್ತರ ಎಲ್ಲ 84 ಪ್ರಶ್ನೆಗಳಿಗೂ ಬರುತ್ತೆ. ಸೊ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಈ ಪೇಪರಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಆಸಕ್ತಿ ಇದೆ ಅಂತ ನೀವು ಇಲ್ಲಿ ಏನು ತೋರಿಸ್ತೀರಾ, ಇಲ್ಲಿ ಯಾವುದನ್ನು ನೀವು ಮಾರ್ಕ್ ಮಾಡ್ತೀರಾ. ಸಪೋಸ್ ಒಬ್ಬ ಹುಡುಗಂಗೆ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಒಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಬೇಕು ಅನ್ನೋ ಒಂದು ಆಸಕ್ತಿಯನ್ನು ಈ ಪೇಪರಲ್ಲಿ ತೋರಿಸಿದ್ದಾನೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ನಾವೇನು ಮಾಡ್ತೀವಿ, ಇಲ್ಲಿ ಇವನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗಬೇಕು ಅಂತ ಒಂದು ಇಷ್ಟ ಇದೆ ಈ ಮಗುಗೆ, ಆದರೆ ಇವನಿಗೆ ಅದಕ್ಕೆ ಅನುಗುಣವಾದಂಥ ಒಂದು ಸ್ಕಿಲ್ ಇದೆಯಾ ಅಂತ ಅದು ಚೆಕ್ ಮಾಡುತ್ತೆ. ಅಂದರೆ ನಿಮ್ಮ ಹಿಂದಿನ ವಿಭಾಗ ಸ್ಕಿಲ್ ಟೆಸ್ಟ್ ಏನು ತೆಗೆದುಕೊಂಡಿದ್ದೀರಾ ಅದರಲ್ಲಿ ಚೆಕ್ ಮಾಡುತ್ತೆ ಇವನಿಗೆ ಆ ಅನುಗುಣವಾದಂಥ ಸ್ಕಿಲ್ ಇದೆಯಾ, ಅದಕ್ಕೆ ಅವನು ಮ್ಯಾಥ್ಸು ಸೈನ್ಸಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದಾನೆ ಆ ಪಠ್ಯಕ್ರಮದಲ್ಲಿ. ಇದೆಲ್ಲ ಚೆಕ್ ಮಾಡಿ ಏನು ಮಾಡುತ್ತೆ, ಒಂದು ಕಡೆಯದಾಗಿ ಒಂದು ರಿಪೋರ್ಟನ್ನು ಜನ್ರೇಟ್ ಮಾಡಿ ತೋರಿಸುತ್ತೆ. ಇವನು ಇದರಲ್ಲಿ ಇಷ್ಟು ತಗೊಂಡಿದ್ದಾನೆ, ಇಷ್ಟು ಗ್ರೇಡ್ ತೊಗೊಂಡಿದ್ದಾನೆ, ಇದರಲ್ಲಿ ಇಷ್ಟು ನಂಬರ್ಗಳನ್ನ ತೆಗೆದುಕೊಂಡಿದ್ದಾನೆ. ಸೊ ಇವನು ಈ ಕೋರ್ಸ್ನ ತೆಗೆದುಕೊಳ್ಳಬೋದಾ, ಸಾಫ್ಟ್ವೇರ್ ಇಂಜಿನಿಯರಿಂಗಿಗೆ ಹೋಗ್ಬೋದು ಅಂದರೆ ಯಾವ ಕೋರ್ಸ್ ಮಾಡ್ಬೋದು, ಹೋಗೋಕ್ಕೆ ಆಗಲ್ಲ ಅನ್ನೋದಾದರೆ ಇವಾಗ ಇರುವ ಕ್ಷಮತೆಯಿಂದ ಅವನು ಯಾವ ಕೋರ್ಸ್ ಮಾಡಿದ್ರೆ ಸುಲಭವಾಗಿ ಮುಗಿಸ್ಬೋದು ಅನ್ನೋದನ್ನು ಅದು ತೋರಿಸ್ಕೊಡುತ್ತೆ ರಿಪೋರ್ಟಲ್ಲಿ. ಸೊ ಇದು ನೀವು ಆಸಕ್ತಿ ಪರೀಕ್ಷೆಯಲ್ಲಿ 84 ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಸರಿ ತಪ್ಪು ಉತ್ತರಗಳಿರುವುದಿಲ್ಲ. ಆದರೆ ಎಲ್ಲ 84 ಪ್ರಶ್ನೆಗಳಿಗೂ ನೀವು ಕಡ್ಡಾಯವಾಗಿ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡೋಕ್ಕೆ ಇಷ್ಟ ಅನ್ನೋದನ್ನು ತಿಳ್ಕೊಳ್ಳೋ ಅಂಥ ಏಕೈಕ ಮೂಲ ನಮಗೆ ಇದೇನೆ. ಇದರಲ್ಲಿ ನಿಮ್ಗೆ ಹಲವಾರು ಪ್ರಶ್ನೆ ಕೇಳಲಾಗುತ್ತೆ. ನನಗೆ ಒಂದು ನ್ಯೂಸ್ ಆ್ಯಂಕರ್ ಆಗ್ಬೋದು, ಅಥವಾ ನಾನು ಒಂದು ಟೂರಿಸಮ್ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ, ನನಗೊಂದು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ, ನನಗೊಂದು ಬಾಹ್ಯಾಕಾಶದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ, ಡಾಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಇಷ್ಟ, ಈ ರೀತಿಯಾದಂಥ ಹಲವಾರು ಪ್ರಶ್ನೆಗಳು ಬರುತ್ತೆ. ಸೊ ಸರಿಯಾದ ಪ್ರಶ್ನೆಗಳನ್ನು ಫಸ್ಟು ಸರಿಯಾಗಿ ಓದಿ ಆಮೇಲೆ ನಂತರ ಅದಕ್ಕೆ ಸರಿಯಾದಂಥ ನೀವು ಉತ್ತರಗಳನ್ನು ನೀವು ಮಾರ್ಕ್ ಮಾಡಬೇಕಾಗತ್ತೆ. ಇದೆಲ್ಲ ಆದ ನಂತರ ಕಡೆಯ ವಿಭಾಗ ಬಂದರೆ ವ್ಯಕ್ತಿತ್ವ ಪರೀಕ್ಷೆ, ಪರ್ಸ್ನಾಲಿಟಿ. ನಿಮ್ಮ ವ್ಯಕ್ತಿತ್ವ ಎಂಥದ್ದು,
ಒಂದು ಕೆಲಸ ಮಾಡಬೇಕಂದ್ರೆ, ಯಾವುದೇ ಒಂದು ಪ್ರೊಫೆಷನ್ಗೆ ಹೋಗ್ಬೇಕಂದ್ರೆ ಒಂದು ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕಾಗತ್ತೆ. ಆ ಒಂದು ಕೆಲವೊಂದು ಗುಣಗಳು ನಮ್ಮಲ್ಲಿ ಇರಬೇಕಾಗತ್ತೆ, ಅಥವಾ ಗುಣ ಇಲ್ಲ ಅಂದರೆ ಆ ಗುಣಗಳನ್ನು ಬೆಳೆಸ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನು ಬಂದರೆ, ಇಲ್ಲಿ ನಿಮಗೆ 8 ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಇಲ್ಲಿ ಕೂಡ ನಿಮಗೆ ಯಾವುದು ಸರಿ ತಪ್ಪು ಉತ್ತರಗಳು ಇರುವುದಿಲ್ಲ. ಸೊ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂದರೆ, ನನ್ನನ್ನು ಹೋಲುವ ಗುಣಲಕ್ಷಣಗಳು ಅಂತ ಪ್ರಶ್ನೆ ಬಂದು ನನ್ನನ್ನು ಹೋಲುವ ಗುಣಲಕ್ಷಣಗಳು ಅಂದ್ಬಿಟ್ಟು ನಿಮಗೆ 10 ಗುಣಲಕ್ಷಣಗಳನ್ನು ಕೊಟ್ಟಿರ್ತಾರೆ. ಸೊ ನಿಮ್ಮೆಲ್ರಿಗೂ ಯಾವುದೇ ಒಬ್ಬ ಮನುಷ್ಯನಿಗೆ ಒಂದೇ ಒಂದು ಗುಣಲಕ್ಷಣ ಇರೋದಿಲ್ಲ, ಒಂದಕ್ಕಿಂತ ಹೆಚ್ಚು ಗುಣಲಕ್ಷಣಗಳಿರ್ತವೆ. ಸೊ ಈ ಒಂದು ಪೇಪರ್ನಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಪ್ರಶ್ನೆ ನನ್ನನ್ನು ಹೋಲುವ ಗುಣಲಕ್ಷಣಗಳು 10 ಗುಣಲಕ್ಷಣ ಕೊಟ್ಟಿರ್ತಾರೆ. ನನಗೆ ಒಂದು 3-4 ಗುಣಲಕ್ಷಣಗಳು ನನಗೆ ಹೋಲೋ ಅಂಥ ಗುಣಲಕ್ಷಣ ಇರ್ಬೋದು, ಅದನ್ನು ನಾನು ಸೆಲೆಕ್ಟ್ ಮಾಡ್ತೀನಿ. 2ನೇ ಪ್ರಶ್ನೆ ತದ್ವಿರುದ್ಧವಾಗಿರುತ್ತೆ, ನನ್ನನ್ನು ಹೋಲದಿರುವ ಗುಣಲಕ್ಷಣಗಳು. ತಿರ್ಗಾ ಒಂದು 10 ಗುಣಲಕ್ಷಣಗಳನ್ನ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಉತ್ತರಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದೆಲ್ಲ 4 ವಿಭಾಗಗಳನ್ನು ಮುಗಿಸಿದ ನಂತರ ನಿಮಗೆ ಒಂದು ಕೇಸರಿ ಬಣ್ಣದ ಒಂದು ಸ್ಕ್ರೀನ್ ಕಾಣುತ್ತೆ, ಆರೆಂಜ್ ಕಲರ್ ಸ್ಕ್ರೀನ್ ಬರುತ್ತೆ. ಅದ್ರ ಮೇಲೆ ಧನ್ಯವಾದಗಳು, ನೀವು ಈ ಪರೀಕ್ಷೆಯನ್ನು ಮುಗಿಸಿದ್ದೀರಿ ಅಂತ ಒಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ ಬಂದಾಗ ಇದನ್ನು ನಿಮ್ಮ ಕ್ಲಾಸ್ ರೂಮಲ್ಲಿರ್ತಕ್ಕಂಥ ಇನ್ವಿಜಿಲೇಟ್ರಿಗೆ, ಅಂದರೆ ಅಲ್ಲಿ ನಮ್ಮ ಟೀಮ್ ಅವ್ರು ಇರ್ತಾರೆ, ಅವ್ರಿಗೆ ನೀವು ಅದನ್ನು ತೋರಿಸಿ ನೀವು ನಿಮ್ಮ ಕ್ಲಾಸಿಂದ ಹೊರಗಡೆ ಹೋಗ್ಬೋದು. ಅಲ್ಲಿ ಒಂದು ಲಾಗೌಟ್ ಬಟನ್ ಅಂತ ಬರುತ್ತೆ, ದಯವಿಟ್ಟು ಯಾರು ಅದನ್ನು ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಅಲ್ಲಿರ್ತಕ್ಕಂಥ ಇನ್ವಿಜಿಲೇಟ್ರಿಗೆ ತೋರಿಸಿ ಅವರು ಆಮೇಲೆ ಅದನ್ನು ಚೆಕ್ ಮಾಡಿ ನಿಮ್ಮ ಪರೀಕ್ಷೆ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅರ್ಥ ಆಯ್ತಲ್ಲ? ಯಾರಿಗಾನು ಏನಾದ್ರು ಡೌಟ್ಸ್ ಇದೆಯಾ? ಇದರಲ್ಲಿ ಡೌಟ್ಸ್ ಇದ್ದರೆ ಕೇಳ್ಬೋದು. ಇಲ್ಲಿ ನಮ್ಮ ಟೀಮ್ ಅವರು ಇದ್ದಾರೆ, ಅವ್ರು ನಿಮಗೆ ನಿಮ್ಮ ಸಹಾಯಕ್ಕೆ ಯಾವತ್ತೂ ಇರ್ತಾರೆ. ಈಗ ನೀವೇನು ಮಾಡಬೇಕಪ್ಪ ಅಂದರೆ, ಇಲ್ಲಿಂದ ನಿಮ್ಮ ಕ್ಲಾಸ್ ರೂಮ್ಗಳಿಗೆ ಹೋಗ್ತೀರಾ. ಕ್ಲಾಸ್ ರೂಮ್ಗೆ ಹೋದ ತಕ್ಷಣ ಅಲ್ಲಿ ಒಂದು ಅಟೆಂಡೆನ್ಸ್ ಶೀಟ್ ಇಟ್ಟಿರ್ತಾರೆ. ಅಲ್ಲಿ ಅಟೆಂಡೆನ್ಸ್ ಶೀಟಲ್ಲಿ ನಿಮ್ಮ ಹೆಸರನ್ನು ಬರಿಬೇಕು. ಅವರು ನಿಮಗೆ ಒಂದು ರೋಲ್ ನಂಬರ್ನ ಕೊಡ್ತಾರೆ, ಒಂದು ನಂಬರನ್ನು ಕೊಡ್ತಾರೆ. ಆ ನಂಬರನ್ನು ನೀವು ಕೈ ಮೇಲೆ ಬರೆದುಕೊಳ್ಳಿ. ಆ ನಂಬರ್ನ ಬರ್ಕೊಂಡು ನೀವು ಒಳಗೋದ್ರೆ ನಿಮಗೆ ಒಬ್ಬೊಬ್ರಿಗೂ ಒಂದೊಂದು ಟ್ಯಾಬ್ ಕೊಡ್ತಾರೆ. ಆ ಟ್ಯಾಬಲ್ಲಿ ನೀವು ನಿಮ್ಮ ಹೆಸರು, ನಿಮ್ಮ ಹುಟ್ಟಿದ ದಿನಾಂಕ, ನೀವು ಯಾವ ಶಾಲೆ ಅಂದರೆ ಸರ್ಕಾರಿ ಶಾಲೆ ಅಂತ ಗೌರ್ಮೆಂಟ್ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಸ್ಟೇಟ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡಿ. ಇದ್ಯಾವುದನ್ನ ಒಂದು ಸೆಲೆಕ್ಟ್ ಮಾಡಿ ಆಮೇಲೆ ನಿಮಗೆ ಎಷ್ಟನೇ ತರಗತಿ ನೀವು ಅಂತ ಕೇಳುತ್ತೆ. 9ನೇ ತರಗತಿನ 10ನೇ ತರಗತಿ. ನೀವೆಲ್ಲ ಈಗ 10ನೇ ತರಗತಿಲಿದ್ದೀರಾ, ಸೊ 10ನೇ ತರಗತಿ ಅಂತ ಸೆಲೆಕ್ಟ್ ಮಾಡಿ. ಅಲ್ಲಿ ಡಿವಿಷನ್ ಅಂತ ಕೇಳುತ್ತೆ. ಡಿವಿಷನ್ನಲ್ಲಿ ನೀವು ಜಿ ಅಂತ ಸೆಲೆಕ್ಟ್ ಮಾಡಿ, ಜಿ ಫಾರ್ ಗೌರ್ಮೆಂಟ್. ನೀವು ನಿಮ್ಮ ಶಾಲೆಯಲ್ಲಿ ಎ ಸೆಕ್ಷನ್ ಇರ್ಬೋದು, ಬಿ ಸೆಕ್ಷನ್ ಇರ್ಬೋದು, ಅದು ನಿಮ್ಮ ಶಾಲೆಗೆ ಮಾತ್ರ ಸೀಮಿತ. ಈ ಪರೀಕ್ಷೆಗೆ ನೀವು ಜಿ ಸೆಕ್ಷನ್, ಜಿ ಫಾರ್ ಗೌರ್ಮೆಂಟ್, ಇದನ್ನೇ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ಆಮೇಲೆ ರೋಲ್ ನಂಬರ್ ಕೇಳ್ತಾರೆ. ನಿಮಗೆ ನಿಮ್ಮ ಅಟೆಂಡೆನ್ಸ್ ಶೀಟಲ್ಲಿ ಏನು ರೋಲ್ ನಂಬರಲ್ಲಿ ತೋರಿಸಿರ್ತಾರೋ, ನೀವು ಕೈ ಮೇಲೆ ಏನು ಬರ್ಕೊಂಡು ಹೋಗಿರ್ತೀರೋ ಆ ನಂಬರ್ ಮಾತ್ರ ಹಾಕಬೇಕು, ನಿಮ್ಮ ಕ್ಲಾಸ್ ರೋಲ್ ನಂಬರ್ ಅಲ್ಲ. ಆ ರೋಲ್ ನಂಬರ್ನ ಹಾಕಿ ಮತ್ತು ನೀವು ಸ್ವಲ್ಪ ಕೆಳಗೆ ಬಂದರೆ ಅಲ್ಲಿ ನಿಮಗೆ ಫಾದರ್ಸ್ ಮೊಬೈಲ್ ನಂಬರ್ ಅಂತ ಕೇಳ್ತಾರೆ. ಅಂದರೆ ನಿಮ್ಮ ತಂದೆಯ ಮೊಬೈಲ್ ನಂಬರ್, ನಿಮ್ಮ ತಂದೆದಾಗಿರ್ಬೋದು, ನಿಮ್ಮ ತಾಯಿದಾಗಿರ್ಬೋದು, ನಿಮ್ಮ ಅಣ್ಣಂದಾಗಿರ್ಬೋದು, ಯಾರ್ದೇನೇ ಒಂದು ಮೊಬೈಲ್ ನಂಬರ್ನ ಅಲ್ಲಿ ನೀವು ತುಂಬಿ. ಇದೆಲ್ಲ ತುಂಬಿದ ನಂತರ ಅಲ್ಲಿ ಇನ್ವಿಜಿಲೇಟ್ರಿಗೆ ಫಸ್ಟ್ ತೋರಿಸಿ, ಇದೆಲ್ಲ ನಾನು ಫಿಲ್ ಮಾಡಿದ್ದೀನಿ, ಸರಿ ಇದೆಯಾ ಒಂದು ಸತಿ ಚೆಕ್ ಮಾಡಿ ಅಂತ. ಅವರು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ಸಬ್ಮಿಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಒಂದು ಲಾಗಿನ್ ID ಪಾಸ್ವರ್ಡ್ ತೋರಿಸುತ್ತೆ. ಅದನ್ನು
ನೀವು ಜೋಪಾನವಾಗಿ ಒಂದು ಕಡೆ ಒಂದು ಪೇಪರ್ ಪೆನ್ನನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಕ್ಲಾಸ್ ರೂಮ್ ಒಳಗೆ ಹೋಗ್ಬೇಕಾದ್ರೆ ಒಂದು ಪೇಪರ್ ಪೆನ್ ಹಿಡ್ಕೊಂಡು ಹೋಗಿ ಅದರಲ್ಲಿ ನೀವು ಬರ್ಕೊಳ್ಳಿ ಅದನ್ನು, ಯಾವುದೋ ಲಾಗಿನ್ ಐ ಡಿ ಪಾಸ್ವರ್ಡನ್ನ ಬರ್ಕೊಂಡು ಓಕೆ ಬಟನ್ ಇರುತ್ತೆ ಅಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇನ್ಸ್ಟ್ರಕ್ಷನ್ ಸ್ಕ್ರೀನ್ ಬರುತ್ತೆ. ಅಂದರೆ ಏನೇನಿರುತ್ತೆ ಈ ಪರೀಕ್ಷೆಯಲ್ಲಿ ಅನ್ನೋದನ್ನು ನಾನು ಇವಾಗ ಏನೇನು ಹೇಳಿದ್ದೀನಿ ಅದನ್ನೆಲ್ಲ ಒಂದು ಶೀಟಲ್ಲಿ ನಿಮಗೆ ಅಲ್ಲಿ ತೋರಿಸ್ತಾರೆ. ಆಮೇಲೆ ಕೆಳಗಡೆ ಬಂದರೆ ಸ್ಟಾರ್ಟ್ ದ ಟೆಸ್ಟ್ ಅಂತ ಇರುತ್ತೆ. ಸ್ಟಾರ್ಟ್ ದ ಟೆಸ್ಟ್ ಅಂತ ಕ್ಲಿಕ್ ಮಾಡಿದಾಗ ನೀವು ಪರೀಕ್ಷೆಗೆ ಕರ್ಕೊಂಡೋಗುತ್ತೆ. ಪರೀಕ್ಷೆಗೆ ಕರ್ಕೊಂಡೋಗೋದಾಗ ನಿಮ್ಮ ಟ್ಯಾಬಿನ ಬಲಭಾಗದ ಕೆಳಗಡೆ ಅಲ್ಲಿ ಸಮಯ ತೋರಿಸ್ತಾ ಇರುತ್ತೆ, ಒಂದೊಂದು ಪೇಪರ್ಗೂ ಟೈಮ್ ಓಡ್ತಾ ಇರುತ್ತೆ. ಅದಕ್ಕೆ ನೀವು ಯಾರ ಹತ್ರನೂ ಮಾತಾಡಬೇಡಿ, ಟೈಮ್ ಹೋಗ್ತಾ ಇರುತ್ತೆ, ಆದಷ್ಟು ಬೇಗ ನಿಮ್ಮ ಪರೀಕ್ಷೆಯನ್ನು ಮುಗಿಸಿ. ಮೊದಲನೇದು ಕಾಪಿ ಮಾಡಬೇಡಿ. ಕಾಪಿ ಮಾಡಿದ್ರೆ ಇಲ್ಲಿ ನಿಮ್ಮ ಕ್ಷಮತೆ ಏನಿದೆ ಅನ್ನೋದನ್ನು ನೀವು ಕಂಡ್ಕೊಳ್ಳೋಕ್ಕಾಗಲ್ಲ, ನಿಮ್ಮ ಪಕ್ಕದ ಒಂದು ಕ್ಷಮತೆ ನಿಮಗೆ ತೋರಿಸುತ್ತೆ. ಸೊ ಹಾಗಾಗಿ ಕಾಪಿ ಮಾಡಬೇಡಿ. ಇದಕ್ಕೆ ನಾವು ಹೇಳಿದ್ದೀನಿ, ಮಾರ್ಕ್ಸ್ ಕೊಡಲ್ಲ, ಇದನ್ನು ನಿಮ್ಮ ರಿಪೋರ್ಟ್ ಕಾರ್ಡಲ್ಲೆಲ್ಲೂ ತೋರಿಸಲ್ಲ, ನಿಮ್ಮ ತಂದೆ ತಾಯಿ ಹತ್ರ ಸೈನ್ ಹಾಕ್ಸ್ಕೊಂಬ ಅಂತ ಏನು ಹೇಳಲ್ಲ. ಇದು ನಿಮಗೊಂದು ಮಾರ್ಗದರ್ಶನ ತೋರಿಸಲಿಕ್ಕೆ ಮಾಡ್ತಾ ಇರೋವಂಥ ಒಂದು ಪರೀಕ್ಷೆ. ಕಾಪಿ ಮಾಡಬೇಡಿ. ನಿಮ್ಗೆ ಏನು ಉತ್ತರ ಗೊತ್ತಿದೆ ಉತ್ತರ ಕೊಡಿ, ಏನು ಉತ್ತರ ಗೊತ್ತಿಲ್ಲ, ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂದರೆ ಖಾಲಿ ಬಿಡಿ, ತೊಂದರೆ ಇಲ್ಲ. ಇಂಗ್ಲೀಷ್ ಮಾಧ್ಯಮದವ್ರಿಗೆ ಇಂಗ್ಲೀಷಲ್ಲಿ ಬರುತ್ತೆ ಪರೀಕ್ಷೆ, ಕನ್ನಡ ಮಾಧ್ಯಮದವ್ರಿಗೆ ಕನ್ನಡದಲ್ಲಿ ಬರುತ್ತೆ ಪರೀಕ್ಷೆ. ಪ್ರಶ್ನೆಗಳೆಲ್ಲ ಅದೇ ರೀತಿಯಾದಂಥ ಪ್ರಶ್ನೆಗಳು ಇರುತ್ತೆ. ಸೊ ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳಿ. ನಿಮ್ಮ ವೃತ್ತಿಯ ಮಾರ್ಗದರ್ಶನ, ನೀವು 10ನೇ ಕ್ಲಾಸಲ್ಲಿದ್ದೀರಾ ನೀವೆಲ್ಲ, ಇದಾದಮೇಲೆ ನೀವು ಕಾಲೇಜ್ಗೆ ಹೋಗಬೇಕಾಗತ್ತೆ. ಅಲ್ಲಿ ನೀವು ಬೇರೆ ರೀತಿಯಾದಂಥ ಸ್ಟ್ರೀಮ್ಗಳನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದು ನಿಮ್ಮ ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, ಸರ್ಟಿಫಿಕೇಟ್ ಕೋರ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ಕೋರ್ಸ್ಗಳು ನಿಮ್ಮ ಕಣ್ಣು ಮುಂದೆ ಇದೆ. ಸೊ ಈ ಒಂದು ಕಾರ್ಯಕ್ರಮ ನೀವು ಯಾವ ಕೋರ್ಸ್ ತೆಗೆದುಕೊಂಡ್ರೆ ನಿಮ್ಮ ಕ್ಷಮತೆಯಲ್ಲಿ ಸುಲಭವಾಗಿ ಪರಿಪೂರ್ಣಗೊಳಿಸ್ಬೋದು ಅನ್ನೋದನ್ನು ಈ ಒಂದು ಪರೀಕ್ಷೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ. ಈ ಪರೀಕ್ಷೆ ತೆಗೆದುಕೊಂಡ ನಂತರ 1 ತಿಂಗಳ ಒಳಗೆ ನಿಮ್ಮ ಶಾಲೆಗಳಿಗೆ ನಿಮ್ಮ ರಿಪೋರ್ಟ್ ಕಾರ್ಡ್ಗಳನ್ನು ಕಳಿಸ್ಕೊಡಲಾಗತ್ತೆ. ಈ ರಿಪೋರ್ಟ್ ಕಾರ್ಡು ನಿಮ್ಮ ಶಾಲೆಯವರು ನಿಮಗೆ ಹಂಚ್ತಾರೆ. ಈ ರಿಪೋರ್ಟ್ ಕಾರ್ಡು ನೀವು ತೆಗೆದು ಓದಿದ್ರೆ ಎಲ್ಲ ನಿಮಗೆ ಅರ್ಥವಾಗುವಂಥ ಒಂದು ಭಾಷೆಯಲ್ಲೇ ಬರೆದಿರ್ತಾರೆ. ಏನಿದು ರಿಪೋರ್ಟ್ ಕಾರ್ಡು, ಇದರಲ್ಲಿ ಏನಿದೆ, ನೀವೇನು ಪರೀಕ್ಷೆ ತಗೊಂಡಾಗ ಎಷ್ಟು ನಿಮಗೆ ಒಂದು ಅಂಕ ಅಲ್ಲ, ಒಂದು ಗ್ರೇಡ್ ಸಿಸ್ಟಮ್ಗಳು ಎಷ್ಟು ಬಂದಿದೆ, ಯಾವ ಗ್ರೇಡಲ್ಲಿದ್ದೀರಾ ನೀವು, ಯಾವುದನ್ನು ನೀವು ವೃದ್ಧಿ ಮಾಡ್ಕೋಬೇಕು ಅನ್ನೋದನ್ನು ಎಲ್ಲ ಪರಿಪೂರ್ಣವಾಗಿ ತೋರಿಸುತ್ತೆ. ಇದನ್ನು ನೀವು ತೆಗೆದುಕೊಂಡು ಲಾಸ್ಟ್ ಪೇಜ್ಗೆ ಹೋದರೆ ಅಲ್ಲಿ ನೀವು ಯಾವ ಕೋರ್ಸು ಸೇರ್ಕೋಬೋದು ಅಂತ ಒಂದು 3 ರೆಕಮೆಂಡೇಷನ್ಸ್ಗಳನ್ನ ಕೊಟ್ಟಿರ್ತಾರೆ ನಿಮಗೆ. ಇದನ್ನು ನೀವು ತೆಗೆದುಕೊಂಡೋಗಿ ನಿಮ್ಮ ತಂದೆ ತಾಯಿಗಳ ಜೊತೆ ಕೂತ್ಕೊಂಡು ಒಂದು ಸಮಾಲೋಚನೆ ಮಾಡಿ ಸರಿಯಾದಂಥ ಒಂದು ಸ್ಟ್ರೀಮ್ಗೆ ನೀವು ಸೇರಿಕೊಂಡು ಒಳ್ಳೆ ಒಂದು ಎಜುಕೇಷನಲ್ಲಿ ಮುಂದೆ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮನೇ ಈ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮ. ಇದನ್ನು ನಮ್ಮ ಒಂದು ಸಂಸ್ಥೆಯವರು ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ, ಸರ್ಕಾರದ ವತಿಯಿಂದ ಉಚಿತವಾಗಿ ಕೊಡ್ತಾಯಿದ್ದೀವಿ. ಇದರ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಮುಂದೆ ನೀವು ಒಳ್ಳೆ ಉದ್ಯೋಗಗಳನ್ನು ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.